ಹಿಡೀರಾ ಮೀನು. ಒಂಜಿ ಫ್ರೈ ಒಂಜಿ ಕೈಪು. ಎಲ್ಲಿರ ಇದಪ್ಪ ವಿಡಿಯೋ ಕಾಲಲ್ಲಿ ಇದ್ದಾರೆ, ಅಪ್ಪನೊಟ್ಟಿಗೆ ಮಾತಾಡೋದಂತೆ. ಮೀನ್ ತೋಜಲೆ ಮಲ ಮಲ ಊತ ಫ್ರೆಶ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾನಿವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ರಾಯು ಸ್ನಾನ ಮಾಡಿಸಿ ಮಲಗಿಸಿದ್ದೇನೆ ರಾಯನ. ಸೊ ಹಾಗೆ ನಾನಿಲ್ಲಿ ಪೇರಳೆದು ಗಿಡ ನೋಡೋಣ ಅಂತ ಬಂದೆ. ನಿಮಗೆ ಮೊನ್ನೆಯಿಂದ ನಾನು ಮೊನ್ನೆ ಪೇರಳೆದೊಂದು ಲಾಗ್ ಹಾಕಿದ್ದೆ, ಎಷ್ಟು ಸಿಕ್ಕಿದೆ ಅಂತ ಹೇಳಿ. ಈಗ ಪೇರಳೆ ಉಂಟಾ ಇಲ್ಲವೋ ಅಂತ ನೋಡಲಿಕ್ಕೆ ಬಂದೆ. ನೋಡೋಣ. ಪೇರಳೆ ಉಂಟು, ಅದರ ಮೇಲ್ಗಡೆ ಉಂಟು. ಅದನ್ನು ತೆಗಿಲಿಕ್ಕೆ ಅಲ್ಲಿಂದ ಒಂದು ಕೋಲು ತೊಗೊಂಬರಬೇಕು, ಇಷ್ಟು ದೊಡ್ಡ ಕೋಲು. ಸೊ ಹಾಗೆ ಈಗ ಚಿಂಚುನೊಟ್ಟಿಗೆ ತೆಗಿಯೋಣ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಅವಳಿಗೆ ಪೇರಳೆ ಹಣ್ಣು ಅಂತ ಹೇಳಿದರೆ ತುಂಬ ಇಷ್ಟ. ಮತ್ತು ಬಂದಾಗೆಲ್ಲ ಹೇಳ್ತಾಳೆ, ಪೇರಳನ್ನು ತೆಗೆದ್ರ ನನಗೆ ಇಡ್ಲಿಲ್ವ ತೆಗಿಲಿಕ್ಕೆ ಅಂತ ಹೇಳಿ. ಕೆಳಗಿದ್ರೆ ಉಂಟಲ್ಲ ಅವಳು ಕೈಯಿಂದ ತೆಗಿತಾಳೆ, ಇಲ್ಲಾದರೆ ಕೋಲಲ್ಲಿ ತೆಗಿಬೇಕಲ್ಲ. ಅವಳಿಗೆ ಕೋಲಲ್ಲಿ ತೆಗಿಲಿಕ್ಕೆಲ್ಲ ಆಗೋದಿಲ್ಲ. ಸೊ ಹಾಗೆ ನಾನಿಲ್ಲಿ ಪೇರಳೆ ಹಣ್ಣು ನೋಡೋಣ ಅಂತ ಹೇಳಿ ಬಂದೆ, ಉಂಟಾ ಅಂತ ಹೇಳಿ. ಕೆಳಗಿದೊಂದು ನೋಡಿ ಇಡಬೇಕು ಅವಳಿಗೆ ತೆಗಿಲಿಕ್ಕೋಸ್ಕರ. ಕೆಳಗೆ ಒಂದು ಪೇರಳೆಹಣ್ಣು ಕೂಡ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಉಂಟು ಪೇರಳೆ ಹಣ್ಣು. ಅದು ಈಗ ಸ್ವಲ್ಪ ಅಲ್ಲಿ ನೋಡ್ತಿರ್ಬೋದು ನೀವು, ಸ್ವಲ್ಪ ಇದಾಗ್ತಾ ಬರ್ತಾ ಉಂಟು. ಅದನ್ನು ಇವತ್ತು ತೆಗಿಬೇಕು. ಮತ್ತು ಮೇಲ್ಗಡೆ ಉಂಟು, ಓದಲ್ಲೊಂದುಂಟು ಪೇರಳೆ. ಅದು ಅಷ್ಟೊಂದು ಕಾಣೋದಿಲ್ಲ, ಪೇರಳೆ ಒಂದೆರಡು ಮೂರು ಉಂಟು. ನೋಡೋಣ, ಚಿಂಚು ಬಂದ ನಂತರ ನೋಡೋಣ. ಸೊ 2-3 ದಿವಸ ಅವಳು ಕೂಡ ಇರಲಿಲ್ಲ, ನಿನ್ನೆ ಬಂದದಷ್ಟೇ. ನಾನು ಹುಡುಕಿಡುದು, ನಂತರ ಅವಳು ಬಂದಾಗ ಅವಳಿಗೆ ಅಲ್ಲೊಂದೆರಡು ಪೇರಳೆ ಹಣ್ಣು ಉಂಟು. ಅಲ್ಲಿಂದ ನನಗೆ ಕಾಣಲಿಲ್ಲ, ಇಲ್ಲಿಂದ ಕಾಣ್ತುಂಟು. ದೊಡ್ಡದೆರಡು ಪೇರಳೆ ಹಣ್ಣು ಉಂಟು. ಈಗ ನಾನು ಆಚೆಯಿಂದ ಈಚೆಯಿಂದ ನೋಡಿ ಹೋಗಿ ನೋಡಿ ಉಂಟಲ್ಲ, ಈಗ ಒಂದು ನನಗೆ 6-7 ಪೇರಳೆ ಹಣ್ಣು ಸಿಕ್ಕಿತು. ಅದೀಗ ನೋಡೋಣ. ಅದೀಗ ನನಗೆ ಇಲ್ಲಿಂದ ಕಾಣ್ತದೆ ದೊಡ್ಡದು. ಆದರೆ ಮತ್ತೆ ಉಂಟಲ್ಲ, ತೆಗ್ದಾದ ನಂತರ ಉಂಟಲ್ಲ, ಅದು ಅಷ್ಟೊಂದು ಹಣ್ಣಾಗಿರೋದಿಲ್ಲ, ಕಾಯಿ ಥರ ಇರ್ತದೆ. ತೆಗಿಲಿಕ್ಕೆ ಉಂಟಲ್ಲ, ಬೇಡ ಈಗ ತೆಗೆಯೋದು ಬೇಡ, ನಾಳೆ ತೆಗಿಯೋಣ ಅಂತ ಹೇಳಿ ಸ್ವಲ್ಪ ಹಿಂದೆ ಮಾಡ್ತೀನಿ. ನಾಳೆ ತೆಗಿಯೋಣ ಅಂತ ಹೇಳಿ ಸ್ವಲ್ಪ ಹಿಂದೆ ಮಾಡಿದ ತಕ್ಷಣ ಉಂಟಲ್ಲ, ಬಾವಲಿ ಬಂದು ಅದು ತಿಂದು ಹೋಗ್ತದೆ. ಸೊ ಹಾಗೆ ತುಂಬ ಇದ್ದರೆ ಉಂಟಲ್ಲ, ನಮಗೆ ಬಾವಲಿ ಎಲ್ಲ ತೆಗೆದುಕೊಂಡು ಹೋದರೂ ಕೂಡ ಉಂಟಲ್ಲ, ಅಷ್ಟೊಂದು ಬೇಜಾರೇನಾಗೋದಿಲ್ಲ. ಆದರೆ ಒಂದೊಂದು ಇದ್ದದನ್ನು ಉಂಟಲ್ಲ, ಬಾವಳಿ ಎಲ್ಲ ತೆಗೆದುಕೊಂಡು ಹೋದರೆ ಉಂಟಲ್ಲ, ತುಂಬ ಬೇಜಾರಾಗ್ತದೆ. ಸೊ ನನಗೆ ತಿನ್ನಲಿಕ್ಕೆ ಅಂತ ತುಂಬ ಆಸೆಯಲ್ಲಿಟ್ಟಂತಹ ಪೇರಳೆ ಹಣ್ಣನ್ನು ಬಾವಳಿ ತೊಗೊಂಡು ಹೋದರೆ ಹೇಗೆ ಆಗ್ಬೋದು. ಸೊ ಹಾಗೆ ಇನ್ನು ಇಲ್ಲಿ ಉಂಟು, ತುಂಬ ಕೆಸರಾಗಿದೆ. ಮಳೆ ನೀರು ಉಂಟಲ್ಲ, ಇದ್ದುಂಟಲ್ಲ, ತುಂಬ ಕೆಸರಾಗ್ತದೆ. ನಾನೀಗ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕುದಾ ಬೇಡವಾ, ಒಮ್ಮೆ ಬಿಸಿಲು ಬರ್ತದೆ, ಒಮ್ಮೆ ಮಳೆ ಬರ್ತಾ ಉಂಟು, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ಬಟ್ಟೆ ಒಣಗಿಸಿ ಹಾಕಿಸಿ ಬರ್ತೇನೆ. ಮತ್ತು ಅಮ್ಮ ಬಂದಾಗ ಹೇಳ್ತಾರೆ, ಅಮ್ಮ ಇಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಮೀನು ಹಿಡೀರಾ ಮೀನು. ಒಂಜಿ ಫ್ರೈ ಒಂಜಿ ಕೈಪು. ತುಂಬ ದಿನಗಳ ನಂತರ ಕಡಲೆಲೆ ಮೀನು ಬಂದದ್ದು. ಇದಕ್ಕೆ ನಾವು ಕಡಲೆಲೆ ಅಂತ ಹೇಳ್ತೇವೆ. ಇದು ತುಂಬ ಅಂದರೆ ತುಂಬ ಮುಳ್ಳು, ಇದರಲ್ಲಿ ತಿನ್ನಲಿಕ್ಕೆ ತುಂಬ ಕಷ್ಟ. ಆದರೆ ಫ್ರೈಗೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಒಂದು ಮೀನು ಸಾರು ಮಾಡ್ತೇನೆ, ಒಂದು ಮೀನು ಫ್ರೈ ಮಾಡ್ತೇನೆ ಅಂತ ಹೇಳಿದರು ಅಮ್ಮ. ಇನ್ನು ತುಂಬ ದಿವಸ ಆಯಿತು, ಬೇರೆ ಮೀನು ಬರೋದು. ಇಲ್ಲದ್ರೆ ಉಂಟಲ್ಲ, ಬಂಗುಡೆ ಬೂತಾಯಿ ಎರಡೇ ಬರೋದು, ಬೇರೆ ಮೀನು ಬರೋದೇ ಇಲ್ಲ, ಕಮ್ಮಿ ತುಂಬ. ನಾವು ಏನಾದರೂ ಕಾಪಿಗೆ ಹೋದರೆ, ಇಲ್ಲದ್ರೆ ಉಚ್ಚಿಲಕ್ಕೆ ಹೋದರೆ ಒಂದು ಬೇರೆ ಮೀನು ತರ್ಬೋದು. ಆದರೆ ಇಲ್ಲಿ ನಮ್ಮ ಮನೆ ಹತ್ತಿರ ಬರೋದು ಬಂಗುಡೆ ಬೂತಾಯಿ ಎರಡೇ. ಸೊ ಹಾಗೆ ಇವತ್ತು ಕಡಲೆಲೆ ಮೀನು ತಗೊಂಡ್ರು. ಇನ್ನು ನೀವು ನೋಡ್ತಿರ್ಬೋದು, ರಾಯು ಮೀನು ತಗೊಂಡು ಬರ್ಲಿಕ್ಕಂತ ಹೇಳಿ ಹೋದದ್ದು ಅಜ್ಜನೊಟ್ಟಿಗೆ. ಇಲ್ಲಿ ನೋಡಿ, ಇವನಿಲ್ಲಿ ಹೊರಗಡೆನೇ ಇರೋದಂತೆ. ಮಧ್ಯಾಹ್ನ ನಂತರ ಹೊರಗಡೆನೇ ಬರ್ತೀನಂತ ಹೇಳಿ ಆಟ ಮಾಡೋದು. ಒಳಗಡೆ ಕುತ್ಕೊಳ್ಳಿಕ್ಕೇನೆ ಕೇಳೋದಿಲ್ಲ. ಹಾಗೆ ಇಲ್ಲಿ ಅಮ್ಮನೊಟ್ಟಿಗೆ ಆಟ ಆಡ್ತಿದ್ದಾನೆ.
ಅಲ್ಲ ಮಿಮ್ಮಿ ಬರ್ತೀನಿಯಾ ಮಿಮ್ಮಿ ಬರ್ತೀನಿ. ಈಗ ಗಂಟೆ 3:30 ಆಗ್ತಾ ಬಂತು. ಈಗ ಮೀನವರು ಬರ್ತಾ ಇದ್ದಾರೆ, ಪುನ್ನೊಮ್ಮೆ ಮೀನವರು ಇಲ್ಲಿ ಬರ್ತಾನೆ ಇರ್ತಾರೆ, ಒಬ್ಬೊಬ್ಬರು ಇಲ್ಲದ್ರು ಇನ್ನೊಬ್ರು. ಸೊ ಹಾಗೆ ಇವರು ಮಧ್ಯಾಹ್ನ ಹೊತ್ತಿಗೆ ಜಾಸ್ತಿ ಬರುದು. ಇವತ್ತು ಲೇಟ್ ಆಯಿತು, 3:30 ಆಯಿತು ಈಗ ಗಂಟೆ. ಸೊ 3:30ಗೆ ಈಗ ಬರ್ತಿದ್ದಾರೆ. ಹಾಗೆ ಇಲ್ಲಿ ಅಮ್ಮ ನನ್ನ ಆಂಟಿಗೆ ಮೀನು ಬೇಕಂತ ಹೇಳಿದ್ರಂತೆ. ಸೊ ಹಾಗೆ ನಾನಿಲ್ಲಿ ತಗೊಳ್ತೇನೆ ಅಂತ ಹೇಳಿ ಇಲ್ಲಿ ತಗೊಂಡ್ಬರ್ಲಿಕ್ಕೆ ಅಂತ ಹೇಳಿ ಹೋದ್ರು. ಇವನು ಅಲ್ಲಿ ಮೀನು ಬಂತು, ಅದಕ್ಕೆ ಇವನು ಇಲ್ಲಿ ನೋಡಿ ಅಂತೆ ಅವ್ರ ಹತ್ರ ಮಾತಾಡೋದು. ಮಧ್ಯಾಹ್ನ ನಮಗಿದೇ ಕೆಲಸ ಅಲ್ವನ ರಾಯು, ಮತ್ತೆ ನಮಗಿದೇ ಕೆಲಸ. ಇಲ್ಲಿ ರಾಯ್ ದಪ್ಪ ವಿಡಿಯೋ ಕಾಲಲ್ಲಿ ಇದ್ದಾರೆ, ರಾಯುನ ನೋಡ್ಕೊಳ್ತಾ ಅವರು ವಿಡಿಯೋ ಕಾಲಲ್ಲಿ ರಾಯುನ ನೋಡುದು. ನಾನು ಇಲ್ಲಿ ಎರಡು ಮೊಬೈಲ್ ಇಟ್ಕೊಂಡು ಲಾಗ್ ಮಾಡುದು. ನೋಡಿ ನೋಡಿ ರಾಯು ಅಪ್ಪನೊಟ್ಟಿಗೆ ಮಾತಾಡುದಂತೆ. ಮೂಲ್ ಮೂಲ್ ಪಪ್ಪ ಅಂತ ತೋಡು ಒಂದು ಕ್ಯಾಮರಾ ಪಪ್ಪ ಪಪ್ಪ ರಾಯು ಪಪ್ಪ ಅಂತಲೇ. ರಾಯ್ ಪಪ್ಪನ ಪಪ್ಪ ಪಪ್ಪ ಅಲ್ಲೇ ಪಪ್ಪ ರಾಯ್. ಮೀನು ಬಂತು ಅಂತ ಹೇಳಿ ಅಮ್ಮ ಹೋದರು. ನಮಗೆ ಮಧ್ಯಾಹ್ನ ಆಯಿತು. ಈಗ ಗಂಟೆ ಎಷ್ಟಾಯಿತು ಅಂತ ಹೇಳಿದರೆ 3:30 ಆಯಿತು ಮಧ್ಯಾಹ್ನ. ಸೊ ಈಗ ಲೇಟ್ ಅಂತ ಹೇಳ್ತು ಮೀನು ಬಂದದಕ್ಕೆ. ನಮ್ಮ ಬದಿ ಮನೆಯವರಿಗೆ ಮೀನು ಬೇಕಂತ ಹೇಳಿದ್ರಂತೆ. ಸೊ ಹಾಗೆ ಇಲ್ಲಿ ಮೀನು ತಗೊಳ್ಲಿಕ್ಕೆ ಅಂತ ಹೇಳಿ ಇಲ್ಲಿ ನಮ್ಮ ರಾಯು ಕೂಡ ಹೋಗ್ತಿದ್ದಾನೆ. ನೋಡಿ ಮಿಮ್ಮಿಗೆ ತಾನೆ ಬಾಬಾ, ಮಿಮ್ಮಿಗೆ ತಾನೆ ಮಿಮ್ಮಿ 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 ಬೋಡಿರಗ ಬಚ್ಚೆ ಮಿಮ್ಮಿ ಬಚ್ಚೆ ಪೋಲೆ ಅಮ್ಮಮ್ಮ ನೋಟ್ಟು ಮಿಮ್ಮಿಗೆ ತಂಡ್ರೆ ಪೋಲೆ ಪೋಲೆ ರಾಯು ಪೋಲೆ ಅಮ್ಮಮ್ಮ ನೋಟ್ಟು ಪೋಲೆ. ಸೊ ರಾಯು ಕೂಡ ಮೀನು ತಗೊಳ್ಳಿಕ್ಕೆ ಹೋಗ್ತಿದ್ದಾನೆ. ಈಗ ಗಂಟೆ 3:30 ಆಯ್ತು ಅಂತ ಹೇಳಿದಲ್ಲ. ಇವತ್ತು ಮೀನು ಬಂದದ್ದು ಲೇಟ್ ಅಂತ, ಬೆಳಗ್ಗೆ ಮೀನು ಇರಲಿಲ್ಲಂತೆ. ಆದರೆ ನಮಗೆ ಇನ್ನೊಂದು ಸಾಹೇಬರ ಹತ್ರ ನಾವು ಮೀನು ತಗೊಂಡ್ವಿ. ಹಾಗೆ ಇವತ್ತು ಬೆಳಗ್ಗೆ ನೀವು ನೋಡಿರ್ಬೋದು, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಎಷ್ಟು ದೊಡ್ಡ ಮೀನು ಅಂತ ಹೇಳಿ. ಸೊ ಅದನ್ನು ತಗೊಂಡಿದ್ವಿ. ಈಗ ನಮ್ಮ ಆಂಟಿಗೆ ಆಚೆ ಸೈಡಲ್ಲಿದ್ದರೆ ಅವರಿಗೆ ಕಾಲ್ ಮಾಡಿದಾಗ ತಗೊಳ್ಳಿ ಅಂತ ಹೇಳಿದರು. ಇವರು ಇಲ್ಲಿ ತನಕ ಮಾತ್ರ ಬರ್ತಾರೆ, ಅದಕ್ಕೋಸ್ಕರ ನಾವಿಲ್ಲಿ ತಗೊಂಡು ಮತ್ತೆ ಅವರಿಗೆ ಕೊಡೋದಂತ ಹೇಳಿ. ಇನ್ನು ಇಲ್ಲಿ ನಮ್ಮ ರಾಯನ ಅಪ್ಪ ವಿಡಿಯೋ ಕಾಲಲ್ಲಿದ್ದಾರೆ. ಅವರಿಗೆ ಇವತ್ತು ರಜೆ, ಹಾಗೆ ವಿಡಿಯೋ ಕಾಲಲ್ಲಿ ರಾಯನ ನೋಡ್ತಾ ಇರ್ತಾರೆ. ಹಾಯ್ ಮಲ್ಪ್ಲಿ ಹಾಂ ತೋಜ ಒಂದಿಲ್ಲಿರಿ ಹಾಯ್ ಮಲ್ಪಿ ಇತ್ತು ಮಲ್ಪ್ಲಿ ಹಾಯ್. ರಾಯನ ಲಾಗಲ್ಲಿ ತೋರಿಸೋದಲ್ಲ, ನಾನು ಇವರಿಗೆ ಸಹ ತೋರಿಸ್ಬೇಕು, ಲಾಗಲ್ಲಿ ಸಹ ತೋರಿಸ್ಬೇಕು, ಇಬ್ಬರಿಗೆ ಸಹ ತೋರಿಸ್ಬೇಕು ರಾಯನ. ಹಾಗೆ ಮೀನು ತೋಜಲೆ ಮಲ ಮಲ ಊತ ಫ್ರೆಶ್ ಮತ್ತೆ ಭಯಂಕರ ಫ್ರೆಶ್ ಊತ. ಕಾಂಡೆ ಒಂದೇ ಬೂತಾಯಿ ಆಜಿಯಲ್ಗೆ ಇಲ್ಲಿ ಮುಂತುಲೆ ಬೈದಿನ ವೈಕ್ಲತ್ ನಾನು ಲಾಗ್ ಮಾಡಿ ತಂದುಲ್ಲೆತ ಇಲ್ಲಿ ರಾಯು ಅಜ್ಜಿಯೊಟ್ಟಿಗೆ ಆಟ ಆಡ್ತಾ ಇದ್ದಾನೆ.
ಸೊ ಇವತ್ತು ಚಿಂಚು ಸಾಯಂಕಾಲ ಒಂದು ಬಾಲ್ ತೊಗೊಂಡು ಬಂದ್ಲು, ಅದು ಬಾಸ್ಕೆಟ್ ಬಾಲ್. ಸೊ ಹಾಗೆ ಅದರಲ್ಲಿ ಆಟ ಆಡ್ಲಿಕ್ಕೆ ಆಗೋದಿಲ್ಲ, ಇವಳು ಥ್ರೋ ಬಾಲ್ ಆಟ ಆಡೋಣಂತೆ, ಅದು ತುಂಬ ಗಟ್ಟಿ ಉಂಟಲ್ಲ, ಸೊ ಹಾಗೆ ಅದರಲ್ಲಿ ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಇಲ್ಲಿ ಪಿಚ್ ಆಟ ಆಡ್ತಿದ್ದೇವೆ. ಇನ್ನು ಅವಳಿಗೆ ಸ್ವಲ್ಪ ಫ್ರೀ ಆಗ್ತದೆ, ಮೈಂಡ್ ಫ್ರೀ ಆಗ್ತದೆ. ಸ್ಕೂಲಿಂದ ಬಂದು ಕಾಪಿ ಮತ್ತು ಅವಳ ಹೋಮ್ವರ್ಕ್ಸ್ ಎಲ್ಲ ಮಾಡಿ ಮತ್ತು ಸಾಯಂಕಾಲ ಹೊತ್ತಿಗೆ ಸ್ವಲ್ಪ ಬಂದರೆ ಅವಳಿಗೆ ಕೂಡ ಮೈಂಡ್ ಫ್ರೆಶ್ ಆಗ್ತದಲ್ಲ, ಸೊ ಹಾಗೆ ಅವಳೊಟ್ಟಿಗೆ ಸ್ವಲ್ಪ ಆಟ ಆಡ್ತಿದ್ದೇನೆ. ಇನ್ನು ನಾವು ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.